ಹಾಯ್ ಫ್ರೆಂಡ್ಸ್, ಇವಾಗ ನೋಡಿ ನಿಯರ್ಲಿ ತಿಮ್ಮಾಚಲ ನಗರ ಮೆಟ್ರೋ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲೂ ಕೂಡ ನೋಡಿ ಯಾವ ರೀತಿ ಟ್ರಾಫಿಕ್ ಪರಿಸ್ಥಿತಿ ನಿಮಗೆ ನಿಜವಾಗ್ಲೂ ನೋಡಿ. ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ಹಿಂಗಾಗುತ್ತೆ. ಈಗ ನೋಡಿ, ಇವಾಗ ಇಷ್ಟೊತ್ತಾದರೂ ಇವಾಗೇನೋ ಸ್ವಲ್ಪ ಕಮ್ಮಿ ಆಗಿದೆ. ನೀವು ಸಂಜೆ 5 ಗಂಟೆ 6 ಗಂಟೆ ಮೇಲೆ ಬರಬೇಕು. ಎಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ ಇಲ್ಲಿ ಮಾತ್ರ ಅಲ್ಲ, ಈಗ ಮುಂದಿತ್ತು ಇದೆ ಅಂತಿದ್ದು ಇಲ್ಲ ಪೊಲೀಸ್ಕಾರ ನಿಂತಿದ್ದಾರೆ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ. ಅಷ್ಟು ಕಂಟ್ರೋಲ್ ಆಗ್ತಾ ಇದೆ, ಪರವಾಗಿಲ್ಲ. ಈಗ ನೋಡಿ ಮುಂದೆ ಇನ್ನೊಂದು ಪೆಟ್ರೋಲ್ ಬಂಕ್ ಬರುತ್ತೆ. ಯಾವುದೋ ಅಂದರೆ ಹಿಂದೂಸ್ತಾನ್ ಎಸ್ ಪಿ ಎಲ್ಲ ಭಾರತ್ ಪೆಟ್ರೋಲ್ ಬಂಕ್ ಬರುತ್ತೆ. ಅಲ್ಲೂ ಕೂಡ ಟ್ರಾಫಿಕ್ ನಿಂತಿರುತ್ತೆ ಅಂತ ನೀವು ನೋಡ್ತಾ ಇದ್ರೆ ನಿಜವಾಗ್ಲೂ ಶಾಖ ಹೋಗ್ತೀರ. ಈ ಟ್ರಾಫಿಕ್ ಏನು ಇದೆಲ್ಲ ಟ್ರಾಫಿಕ್ ಇವೆಲ್ಲ ಏನು ಯಾಕೆ ರೀತಿ ಎಲ್ಲ ಟ್ರಾಫಿಕ್ ಮಾಡೋಕ್ಕಾಗ್ತಾ ಇರುತ್ತೆ ಎಲ್ಲಿಂದ ಗೊತ್ತಾಗ್ತಾ ಇಲ್ಲ. ಇವಾಗ ನೋಡ್ತೀನಿ ಇಲ್ಲೂ ಕೂಡ ಚಂದ್ರ ಲೇಔಟ್ ಇದೆ. ಚಂದ್ರ ಲೇಔಟ್ ಎಲ್ಲ ಹೋಗ್ತಾ ಇದ್ದೀವಿ. ನಾವು ಯಾರೋ ಬಿದ್ದೇ ಹೋಗಿದ್ದಾರೆ. ಈಗ ನೋಡಿ, ಇಲ್ಲಿಂದ ಈಗ ಚಂದ್ರ ಲೇಔಟಲ್ಲಿ ಭಾರತ್ ಪೆಟ್ರೋಲ್ ಬಂಕ್ವರೆಗೂ ಯಾಕೆ ಟ್ರಾಫಿಕ್ ಆಗುತ್ತೆ ಅಂತಂದರೆ ಇಲ್ಲಿ ನೋಡಿ, ಈಗ ಎಲ್ಲ ರೋಡ್ ಸೈಡೇ ಪಾರ್ಕಿಂಗ್ ಹೆಂಗೆ ಹಾಕೊಂಡಿದ್ದಾರೆ ಅಂತ. ರೋಡ್ ಸೈಡೇ ಈ ರೀತಿ ಪಾರ್ಕಿಂಗ್ ಹಾಕ್ಕೊಂಡ್ರೆ ಟ್ರಾಫಿಕ್ ಆಗದೆ ಹಂಗೆ ಇರುತ್ತೆ. ನೀವೇ ಈ ಥರ ಎಲ್ಲ ರೋಡ್ ಸೈಡ್ ಹಿಂಗೆ ಪಾರ್ಕಿಂಗ್ ಹಾಕೊಂಡಿರುತ್ತೆ, ಟ್ರಾಫಿಕ್ ಆಗದೆ ಹಂಗೆ ಇರುತ್ತೆ. ನೀವು ಹೇಳಿ ನೋಡಿ, ಇಲ್ಲೆಲ್ಲ ಕೈ ಗಾಡಿ ಎಲ್ಲ ಇಟ್ಟಿರ್ತಾರೆ, ಇಲ್ಲೆಲ್ಲ ಅದಕ್ಕೆ ಟ್ರಾಫಿಕ್ಕಿಗೆ ಈ ಥರ ಹಿಂಗೆ ಮಾಡುವಾಗ ಎಷ್ಟು ಟ್ರಾಫಿಕ್ ಆಗುತ್ತೆ ಅಂದರೆ ಇಲ್ಲಿಂದ ಹೆವಿ ನಿಂತಿದ್ದಾರೆ ಭಾರತ್ ಪೆಟ್ರೋಲ್ ಬಂಕ್ವರೆಗೂ. ಹಿಂಗಾದಾಗ ಟ್ರಾಫಿಕ್ಕು ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಜನಗಳಿಗೆ. ನೋಡಿ ಪಾಪ ಬೇರೆ ಬರ್ತಾರೆ ಇಲ್ಲೊಬ್ಬರು ಲೇಡೀಸು. ಹಾಯ್, ಇಲ್ಲಿಂದ ಈಗ ಎಲ್ಲಿವರೆಗೂ ನಿಂತಿದ್ದಾರೆ ಅಂತ ಭಾರತ್ ಪೆಟ್ರೋಲ್ ಬಂಕ್ವರೆಗೂ ನಿಂತಿದ್ದಾರೆ. ನೋಡಿ ತೋರ್ತಾ ಇದ್ದೀನಿ ಎಲ್ಲ ಇಷ್ಟೊಂದೆಲ್ಲ ಹಿಂಗೆ ಟ್ರಾಫಿಕ್ ಮಾಡ್ಕೊಂಡಿದ್ರೆ ಎಲ್ಲ ಆಗುತ್ತೆ ನೋಡಿ. ಎಲ್ಲ ಆಫೀಸ್ ಕೆಲ್ಸಕ್ಕೆ ಹೋಗೋರು, ಕೆಲವು ಓಲಾ ಊಬರ್ ಮಾಡೋರು, ಆ ಡ್ರೈವರ್ ಎಲ್ಲ ಕೂಡ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಈ ಥರ ಟ್ರಾಫಿಕ್ ಇದ್ದಾಗ. ಹೋಗೋದಕ್ಕೆ ಆಗ್ತಾಯಿಲ್ಲ. ಎಷ್ಟು ಎಲ್ಲಿವರೆಗೂ ನಿಂತಿದ್ದಾರೆ ಟ್ರಾಫಿಕ್ ಯಾವುದೇ ಕಾರಣಕ್ಕೂ ಹೋಗೋದಕ್ಕೆ ಆಗ್ತಾಯಿಲ್ಲ. ಆ ರೀತಿ ನಿಂತಿದೆ ಇವಾಗ. ಹಿಂಗೆ ಟ್ರಾಫಿಕ್ ಆದಾಗ ಎಲ್ಲಿಗೆ ಹೋಗಬೇಕು, ಯಾರಿಂದ ಏನು ಮಾಡಬೇಕು, ಇದು ಮಾಡಬೇಕು ಗೊತ್ತಾಗುತ್ತೆ. ರೋಡಲ್ಲೆಲ್ಲ ದೊಡ್ಡ ಬಸ್ಗಳು ಕೂಡ ಹೋಗೋಕ್ಕಾಗ್ತಾ ಇಲ್ಲ. ಆ ರೀತಿ ಎಲ್ಲ ಹೆಂಗೆ ನಿಂತಿರ್ತಾರೆ. ಈ ರೀತಿ ಹಿಂಗಾದಾಗ ಟ್ರಾಫಿಕ್ ಕತೆ ನೀವೇ ನೋಡಿ ಎಲ್ಲಿವರೆಗೆಲ್ಲ ಹಿಂಗೆ ಟ್ರಾಫಿಕ್ ನಿಂತಿದ್ದಾರೆ ಜನ ನೋಡಿ. ಯಾಕೆಂದರೆ ಇಲ್ಲಿ ನೋಡಿ, ಎಲ್ಲ ಪಾರ್ಕಿಂಗ್ ಈ ಸೈಡಿಗೆ ಹಾಕೊಂಡಿದ್ದಾರೆ. ರೋಡ್ ಸೈಡ್ ಪಾರ್ಕಿಂಗ್ ಹಾಕೊಂಡ್ರೆ ಇಲ್ಲಿ ಯಾರೋ ಚಿಕ್ಕನಿಗೆ ಎಣ್ಣೆ ಪಾರ್ಟಿಗಳು, ಯಾರು ಚಿಕ್ಕನಿಗೆ ಅಂತ ಶಾಪ್ ಇದೆ, ಎಣ್ಣೆ ಪಾರ್ಟಿಗಳು ಹಿಂಗೆ ಟ್ರಾಫಿಕ್ ಆದರೆ ಇನ್ನೇನಾಗುತ್ತೆ ನೋಡಿ. ಎಲ್ಲ ನೀವೇ ನೋಡಿದ್ರಲ್ಲ, ಪಾರ್ಟಿಗಳೆಲ್ಲ ಹಿಂಗಾದಾಗ ಟ್ರಾಫಿಕ್ ನಿಜವಾಗ್ಲೂ ಬೇಜಾರಾಗುತ್ತೆ ನೋಡಿ. ಅಲ್ಲಿ ಟಿಕ್ಟಾನಿಕ್ ಅಂತ ಒಂದು ಶಾಪ್ ಇರೋದ್ರಿಂದ ಬಾರು, ಅದಕ್ಕೆಲ್ಲ ಎಣ್ಣೆ ತೊಗೊಳಿಕ್ಕೆ ಎಲ್ಲ ರೋಡ್ ಸೈಡೆಲ್ಲ ಹಾಕೊಂಡ್ಬಿಟ್ಟಿದ್ದಾರೆ ಪಾರ್ಕಿಂಗು. ಅದಕ್ಕೆ ಟ್ರಾಫಿಕ್ ಆಗಿದೆ ಅಷ್ಟೇ, ಬೇರೆ ಇನ್ನೇನಿಲ್ಲ.